ನಮಸ್ಕಾರ 9am ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನನ್ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಬಾಲಕಿ ಸಮನ್ವಿ ಸಾವನ್ನಪ್ಪಿರುವಂಥದ್ದು. ಬೆಂಗಳೂರಿನ ಕೋಣನಕುಂಟೆಯಲ್ಲಿ ನಿನ್ನೆ ಅಪಘಾತದಲ್ಲಿ ಆ ಮಗು ಸಾವನ್ನಪ್ಪಿತ್ತು. ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಯ ಮೃತದೇಹ ಇದೆ. ಸಮನ್ವಿಯ ಪೋಸ್ಟ್ಮಾರ್ಟಮ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಕಿಮ್ಸ್ ಆಸ್ಪತ್ರೆಯಲ್ಲಿರುವಂಥ ಬಾಲಕಿ ಸಮನ್ವಿ ಮೃತದೇಹ ಬೆಳಗ್ಗೆ 10 ಗಂಟೆಯ ನಂತರ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿದ್ದಾರೆ. 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಿದ್ದಾರೆ. ತಾಯಿ ಅಮೃತ ಜೊತೆ ಬೈಕ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾಯಿ ಲೆಫ್ಟ್ ಸೈಡಿಗೆ ಬಿದ್ದಿದ್ರು, ಅಂದರೆ ಫುಟ್ಪಾತ್ ಮೇಲೆ ಬಿದ್ದಿದ್ರು. ಅಂದರೆ ರೋಡ್ ಮೇಲೆ ಈ ಮಗು ಬಿದ್ದಂಥ ಸಂದರ್ಭದಲ್ಲಿ ಟಿಪ್ಪರ್ ಲಾರಿ ಹತ್ಕೊಂಡು ಹೋಗಿತ್ತು. ಆ ಸಂದರ್ಭದಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ಲು. ತಾಯಿ ಅಮೃತ ನಾಯ್ಡುಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಾಲಕನನ್ನು ಬಂಧಿಸಿದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಪೊಲೀಸರು. ಕೋಣನಕುಂಟೆಯಿಂದ ವಾಜರಹಳ್ಳಿ ಕಡೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿರೋದು. ಮರಣೋತ್ತರ ಪರೀಕ್ಷೆಗಾಗಿ ಸಮನ್ವಿ ಮೃತದೇಹವನ್ನು ಕಿಮ್ಸ್ಗೆ ರವಾನೆ ಮಾಡಲಾಗಿದೆ. ಹರಿಕತೆ ದಾಸ ಗುರುರಾಜುಲು ನಾಯ್ಡು ಮರಿ ಮೊಮ್ಮಗಳು ಸಮನ್ವಿ. ಅದು ದುರಂತ. ಅಂದರೆ ಅಮೃತ ನಾಯ್ಡು ಅವರಿಗೆ 2ನೇ ಮಗು ಇದು. ಮೊದಲನೇ ಮಗು ಅಪೌಷ್ಟಿಕತೆಯಿಂದ ಬಳಲ್ತಾ ಇತ್ತು, ಸಾವನ್ನಪ್ಪಿತ್ತು. 2ನೇ ಮಗು ಕೂಡ ಈಗ ಸಾವನ್ನಪ್ಪಿರುವಂಥದ್ದು ಸಹಜವಾಗಿ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತವನ್ನು ತಂದಿರುವಂಥದ್ದು. 6 ವರ್ಷದ ಮಗಳನ್ನು ಕಳ್ಕೊಂಡಿರುವಂಥ ಅವರ ಕುಟುಂಬದವರು ದುಃಖತೃಪ್ತರಾಗಿದ್ದಾರೆ. ಹತ್ತು ಗಂಟೆಯ ನಂತರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಕಿಮ್ಸ್ನಲ್ಲಿ. ನಿನ್ನೆ ರಾತ್ರಿ ಅವರ ಮೃತದೇಹವನ್ನು ಕೊಂಡೊಯ್ಯಲಾಗಿತ್ತು ಕಿಮ್ಸ್ ಆಸ್ಪತ್ರೆಗೆ. ಮರಣೋತ್ತರ ಪರೀಕ್ಷೆಯ ನಂತರ ಅವರ ಕುಟುಂಬದವರಿಗೆ ಮೃತದೇಹವನ್ನು ಹಸ್ತಾಂತರವನ್ನು ಮಾಡಲಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಏಕೆಂದರೆ ಇದು 2ನೇ ಆಘಾತ ಅವರ ಕುಟುಂಬಕ್ಕೆ. 2ನೇ ಆಘಾತ ನಿಜಕ್ಕೂ ಅವ್ರ ಕುಟುಂಬಕ್ಕೆ ತಡ್ಕೊಳ್ಳುವಂಥ ಶಕ್ತಿ ದೇವರು ನೀಡಲಿ ಅಂತಲೇ ಪ್ರತಿಯೊಬ್ಬರು ಕೂಡ ನಿನ್ನೆ ಎಲ್ಲ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕ್ಕೊಳ್ತಿದ್ದು. ಯಾಕೆಂದರೆ ಚಿಕ್ಕ ಮಕ್ಕಳು ಸತ್ತಂಥ ಸಂದರ್ಭದಲ್ಲಿ ಎಂಥವ್ರಿಗಾದರೂ ಕೂಡ, ನಮಗೆ ಸಂಬಂಧ ಇಲ್ಲದಿದ್ದರೂ ಕೂಡ ಒಂದು ನೋವು ಕಾಡ್ತಾ ಇರುತ್ತೆ. ಇನ್ನು ಅವರ ಕುಟುಂಬದವರಿಗೆ ಯಾವ ರೀತಿಯಾಗಿ ಆಗಿರೋಣ. ಒಂದು ಟಾಟಾ ಸುಮೋ ಕಾರ್ ಬಂದು ಮೆಟ್ರೋ ಸ್ಟೇಷನ್ ಕೆಳಗೆ ನಿಂತ್ಕೊಂಡಾಗ ನಾವು ಏನು ಅಂತ ಹೋಗಿ ನೋಡೋಕೆ ಹೋದ್ವಿ. ಜನ ಎಲ್ಲ ಕವರ್ ಆಗಿ ಲಾರಿ ಟೈರ್ನ ಚೆಕ್ ಮಾಡ್ತಾ ಇದ್ರು. ಅದೇನಾಗಿದೆ ಅಂದರೆ ಸಿಗ್ನಲ್ ಹತ್ರ ಒಂದು 2 ವೀಲರ್ ಗಾಡಿ ಬರಬೇಕಾದ್ರೆ ಲೈಟಾಗಿ ಲಾರಿ ಟಚ್ ಆಗಿದೆಯೋ ಟಾಟಾ ಸುಮೋ ಟಚ್ ಆಗಿದೆಯೋ ಗೊತ್ತಿಲ್ಲ. ಒಂದು ಲೇಡೀಸು ಒಂದು ಮಗು ಬರ್ಬೇಕಾದ್ರೆ ಲೇಡೀಸು ಲೆಫ್ಟ್ ಸೈಡ್ ಬಿದ್ದಿದ್ದಾರೆ, ಮಗು ಬಂದು ಲಾರಿ ಸೆಂಟ್ರಿಗೆ ಬಿದ್ದಿದೆಯಂತೆ. ಅದೇನಾಗಿದೆ ಅಲ್ಲಿ ಮಗುಗೆ ಜ್ಞಾನ ತಪ್ಪೋಗಿದೆ. ಇಲ್ಲಿ ಡೆತ್ ಅಂತ ಯಾರೂ ಇದು ಮಾಡಲಿಲ್ಲ. ಇಲ್ಲಿಂದ ಮಾತೃ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಇಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಲಾಸ್ಟಿಗೆ ಕ್ಯೂರಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲೋಗಿದ್ದಾರೆ, ಡೆತ್ ಅಂತ ಹೇಳಿದ್ದಾರೆ. ಲಾರಿ ಡ್ರೈವರು ನಾನು ಟಚ್ ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ರು. ಟಾಟಾ ಸುಮೋದವ್ರು ನಾನು ಟಚ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಲಾಸ್ಟ್ ಪೊಲೀಸರು ಬಂದರು. ಅವರು ಪ್ರತ್ಯಕ್ಷದರ್ಶಿ ಮಾತನಾಡ್ತಿದ್ದನ್ನು ಗಮನಿಸ್ತಾ ಇದ್ರಿ. ಏನಾಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಟಿಪ್ಪರ್ ಲಾರಿ ಹರಿದುಕೊಂಡು ಹೋಗಿದ್ರ ಬಗ್ಗೆನೂ ಕೂಡ ಅವ್ರ ಮಾಹಿತಿಯನ್ನು ನೀಡ್ತಾ ಇದ್ರು. ಅದೆಲ್ಲವೂ ಕೂಡ CCTV ದೃಶ್ಯಾವಳಿಯಲ್ಲೂ ಕೂಡ ಸರಿಯಾಗಿರೋದನ್ನು ನಿಮಗೆ ತೋರಿಸ್ತಾ ಇದ್ವಿ. ಇನ್ನು ಸಮನ್ವಿ ಮರಣೋತ್ತರ ಪರೀಕ್ಷೆ 10 ಗಂಟೆಯ ನಂತರ ನಡೆಯಲಿದೆ. ಅವರ ಕುಟುಂಬದವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಕಿಮ್ಸ್ ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, 10 ಗಂಟೆಯ ನಂತರ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಅವರ ಕುಟುಂಬದವರ ಆಕ್ರಂದನವನ್ನು ಕೂಡ ನೋಡ್ತಾ ಇದ್ವಿ. ಅಮೃತ ನಾಯ್ಡು ಅವರು ಏನಾದರೂ ಅಲ್ಲಿಗೆ ಬರಲಿದ್ದಾರಾ ಅಥವಾ ಅವ್ರ ಮನೆಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಇರ್ತಾರಾ ಅಲ್ಲಿ? ಪೃಥ್ವಿ, ಈಗಾಗಲೇ ಏನೊಂದು ಮರಣೋತ್ತರ ಪರೀಕ್ಷೆ 10 ಗಂಟೆಗೆ ಶುರುವಾಗಿದೆ. ಈಗಾಗಲೇ ಸದ್ಯಕ್ಕೆ ಏನೊಂದು ಅಂದರೆ ಏನು ಸಾನ್ವಿ ಅವರ ತಂದೆ ಆಸ್ಪತ್ರೆ ಬಳಿ ಬಂದಿರ್ತಕ್ಕಂಥ ಸ್ನೇಹಿತರ ಜೊತೆಗೆ ಮರಣೋತ್ತರ ಪರೀಕ್ಷೆ 10 ಗಂಟೆ ಅಂದರೆ ಫಾರ್ಮಾಲಿಟೀಸ್ ಏನಿದೆ ಅದಾದ ನಂತರ ಶುರುವಾಗಿದೆ ಅಂತ ಕೂಡ ತಿಳಿಸ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಏನೊಂದು ಸಮನ್ವಿ ಏನಿದ್ದಾರೆ ಈಗಾಗಲೇ ಏನು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರು, ಅತಿ ಹೆಚ್ಚು ಚುರುಕು ಅಂತಲೇ ಹೇಳ್ಬೋದು. ನಿನ್ನೆ ಏನೊಂದು ಸಂಜೆ 4:30 ಗಂಟೆಗೆ ಅಂದರೆ 4 ಗಂಟೆ 30 ನಿಮಿಷಕ್ಕೆ ಒಂದು ಕೋಣನಕುಂಟೆಯಿಂದ ರಾಜಾಜಿನಗರ ಇರುವಂಥ ತನ್ನ ತಾಯಿಯ ಮನೆಗೆ ಒಂದು 2 ವೀಲರ್ನ ಮೆಟ್ರೋ ಸ್ಟೇಷನ್ ಬಳಿ
ಒಂದು ಪಾರ್ಕನ್ನು ಮಾಡಿ ಅದಾದ ನಂತರ ಅಜ್ಜಿಯ ಮನೆಗೆ ಹೋಗಿ ವಾಪಸ್ ಬರ್ತಾ ಇದ್ರು ತನ್ನ ಅಮ್ಮನ ಜೊತೆಗೆ. ಅದಾದ ನಂತರ ವಾಪಸ್ ಏನೊಂದು ಮೆಟ್ರೋ ಸ್ಟೇಷನ್ಗೆ ಬಂದು ಬೈಕನ್ನು ತಗೊಂಡು ಮನೆಗೆ ತೆರಳಬೇಕಾದ್ರೆ ಈ ರೀತಿಯಾದ ಒಂದು ದುರ್ಘಟನೆ ನಡೆದಿದೆ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಅವರ ಅಂದರೆ ಸಮನ್ವಿ ತನ್ನ ತಂದೆಯ ಜೊತೆಗೆ ಕೊನೆಯದಾಗಿ ಮಾತಾಡಿದ್ದು ಯಾವಾಗ ಅಂತ ಕೇಳುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಸರ್, ನಿಮ್ಮ ಜೊತೆಗೆ ಆ ಮಗು ಯಾವ ರೀತಿ ಅಂತಿತ್ತು ಸರ್, ಏನಂತ ಮಾತಾಡ್ತಾ ಇದ್ದಾರೆ? ನಮ್ಮ ಮೊಮ್ಮಗಳವರು ಹೀಗೆ ಆಗೋಯ್ತು. ಇಲ್ಲ ಇಲ್ಲ, ಅವ್ರ ಮನೆಯಲ್ಲೇ ನೆನೆ ಶಾಪಿಂಗ್ ಹೋದಾಗ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಯಾವ ರೀತಿ ಆಕ್ಟಿವಿಟಿ ಮಗು ಎಲ್ಲ ನೋಡಿಲ್ವ ನೀವು? ತುಂಬ ಆಕ್ಟಿವಿಟಿ ಆಗಿತ್ತು, ಚೆನ್ನಾಗಿತ್ತು. ಕೊನೆಯದಾಗಿ ನಿಮ್ಮ ನಿಮ್ಮ ಹತ್ರ ಮಾತಾಡಿದಾಗ ಮಗು ಏನಾದರೂ ಆಸೆ ಪಟ್ಟಿತ್ತಾ? ಯಾವ ರೀತಿ ಏನಿತ್ತು ಸರ್? ಏನಂತ ಆಕ್ಟಿವ್ ಆಗಿತ್ತು, ಚೆನ್ನಾಗಿತ್ತು. ಸರ್, ನಿನ್ನೆ ಅವರು ಎಲ್ಲಿಗೆ ಶಾಪಿಂಗ್ ಬಂದಿದ್ರು, ಆಮೇಲೆ ಅಜ್ಜಿ ಮನೆಗೆ ಹೋಗಿದ್ರು, ಎಷ್ಟು ಗಂಟೆಗೆ ಸರ್? ಏನಾದರೂ ಅಜ್ಜಿ ಮನೆಗೆ ಲಾಸ್ಟಲ್ಲಿ ಏನು ಅಜ್ಜಿ ಮನೆ ಇದಿಲ್ಲ, ಅವರು ಡಿ ಮಾರ್ಟ್ಗೆ ಹೋಗಿದ್ದಾಗ ಇಲ್ಲಿ ಕೋಣನಕುಂಟೆ ಕ್ರಾಸ್ ಡಿ ಮಾರ್ಟ್ ಇಂದ ವಾಪಸ್ ಬರೋವಾಗ ಒಂದು ಯೂ ಟರ್ನ್ ತಗೊಳ್ಳೋವಾಗ ಒಂದು ಟ್ರಿಪ್ಪರ್ ಲಾರಿ ತಗಲಿ ಬಿದ್ದೋಗ್ಬಿಟ್ಟಿದೆ. ಅಂದರೆ ಈ ಮಗು ಎಷ್ಟೇ ಮಗು ಸರ್? ತಾಯಿಗೆ ಎರಡನೇ ಮಗು. ಪೃಥ್ವಿ, ನಿಜಕ್ಕೂ ಕೂಡ ಇದು ಕರಳು ಕಿಚ್ಚುವಂತನೇ ಘಟನೆ ಅಂತ ಹೇಳ್ಬೋದು. ಅವರ ತಂದೆ ಮಾತಾಡುವಂಥ ಸ್ಥಿತಿಯಲ್ಲಿಲ್ಲ, ತಂದೆಯ ಸ್ನೇಹಿತರು ಅಂದರೆ ಮೊಮ್ಮಗಳು ಮಾತಾಡುವಂಥ ಸ್ಥಿತಿಯಲ್ಲಿದ್ದು ಅವರು ಸಾಕಷ್ಟೊಂದು ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಪೃಥ್ವಿ, ಒಟ್ಟಾರೆಯಾಗಿ ಈಗ ಏನೊಂದು ಮಗುವಿನ ಮೃತದೇಹ ಶವಾಗಾರದಲ್ಲಿಟ್ಟಿದ್ದಾರೆ. ಅಂದರೆ 10 ಗಂಟೆ ನಂತರ ಒಂದು 10 ಗಂಟೆ ನಂತರ ಒಂದು ಕಾಣಿಸ್ತಿದೆ. ಹಲೋ ಪೃಥ್ವಿ, 10 ಗಂಟೆಯ ನಂತರ ಒಂದು ಎಲ್ಲ ರೀತಿಯ ಒಂದು ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಮಾಡಲು ಮುಂದಾಗಿರ್ತಕ್ಕಂಥ ಈಗಾಗಲೇ ಡಾಕ್ಟರ್ಗಳು ಎಲ್ಲರೂ ಕೂಡ ಬಂದು ಶುರು ಮಾಡೋಕ್ಕೆ ಶುರು ಆಯ್ತು. ಸದ್ಯಕ್ಕೆ ಒಂದು ಕರುಳು ಕೀಚುವಂಥ ಘಟನೆ ನಡೆದಿದೆ ನಿನ್ನೆ ರಾತ್ರಿ, ಅಂದರೆ ನಿನ್ನೆ ಸಂಜೆ ಅಂತ ಕೂಡ ಹೇಳ್ಬೋದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಚು, ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಾ ಅವರ ಕುಟುಂಬದವರ ಆಕ್ರಂದನವನ್ನು. ಅವರ ತಂದೆ ಅಳ್ತಾ ಇದ್ದಾರೆ. ನಿಜಕ್ಕೂ ದೊಡ್ಡ ಆಘಾತ ಒಂದು ಕುಟುಂಬಕ್ಕೆ, ಒಂದು ಚಿಕ್ಕ ಮಗು ಸಾವನ್ನಪ್ಪಂಥ ಸಂದರ್ಭದಲ್ಲಿ. ಸ್ವಲ್ಪ ಹಿಂದೆ ಎಲ್ಲರೂ ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ಚಿನ್ನಮ್ಮ ದಯವಿಟ್ಟು I'm sorry, Chinni. I'm sorry, Chinni. I'm sorry, Chinni. ಅಯ್ಯೋ ಅಮ್ಮ, ಅಮ್ಮ, ಕ್ಷಮಿಸಿ. ಅಣ್ಣ ಅಣ್ಣ ಹಿಂದ್ಗಡೆ ಅದೇನು ತಪ್ಪು ಮಾಡಿದೆ ಚಿನ್ನೆ. ಹೋಗಿಲ್ಲ ಯಾವುದೇ ಕುಟುಂಬಕ್ಕಾದರೂ ಕೂಡ ಅಷ್ಟೇ, ಮಕ್ಕಳು ಅಂದರೆ ಅವರೇ ಜೀವ, ಅವರೇ ಜೀವನ ಆಗಿರ್ತಾರೆ. ಎಷ್ಟೊಂದು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ತುಂಬ ಚೂಟಿಯಾಗಿದ್ದಂಥ ಮಗು ಬೇರೆ, ಆ ಮಗು ಕಳ್ಕೊಂಡಂಥ ಸಂದರ್ಭದಲ್ಲಿ ಯಾವುದೇ ತಂದೆ ತಾಯಿಗಾಗಲಿ ಮಕ್ಕಳು ಅಂದರೆ ಜೀವನ ಇಟ್ಕೊಂಡಿರ್ತಾರೆ. ಆ ಜೀವನೇ ಹೋದಂಥ ಸಂದರ್ಭದಲ್ಲಿ ಎಂಥ ಆಘಾತ ಆಗಿರೋಣ ಅವ್ರಿಗೆ.
ಈ ಕುರಿತಂತೆ ಮಾತಾಡಲಿಕ್ಕೆ ಕಿರುತೆರೆ ನಟಿ ಭಾಗ್ಯಶ್ರೀ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭಾಗ್ಯಶ್ರೀ ಅವರೇ, ನಿಜವಾಗ್ಲೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಬೇಕು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದರೆ ಒಂದು ಮಗು ಸಾವನ್ನಪ್ಪಂಥ ಸಂದರ್ಭದಲ್ಲಿ ಎಂಥವ್ರಿಗಾದರೂ ಕೂಡ ಅಷ್ಟೇ, ಎಷ್ಟೋ ಜನ ನೆನ್ನೆ ಸ್ಟೇಟಸ್ ನೋಡ್ತಾ ಇದ್ದೆ, ಸಂಬಂಧ ಇಲ್ಲದೆ ಇರುವಂಥವರು ಕೂಡ ನಿಜಕ್ಕೂ ನಮ್ಗೆ ನೋವಾಗ್ತಾ ಇದೆ, ಆಘಾತ ತಂದಂತ ಆಗ್ಬಿಟ್ಟಿದೆ, ಆ ಮಗು ಸಾವು ಅಂತ ಹೇಳ್ತಾ ಇದ್ರು. ಇನ್ನು ನೀವು ಆ ಮಗುವನ್ನು ನೋಡಿದ್ದೀರಾ, ಆಟ ಆಡ್ಸಿದ್ದೀರಾ, ಹೇಗೆ ಅನಿಸ್ಬೇಕು ಅಂತ ನಾನು ಕೇಳಲಿಕ್ಕೆ ಗೊತ್ತಾಗ್ತಿಲ್ಲ, ಏನು ಕೇಳಬೇಕು ಅಂತ. ಹೌದು, ಆಕ್ಚುಲಿ ತುಂಬಾ ಶಾಕಿಂಗು. ನಾನು ಭವ್ಯಶ್ರೀ ರೈ ಮಾತಾಡ್ತಿರೋದು. ಅದು ನಿಜನ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಹೊತ್ತಾಯ್ತು. ಪ್ಲಸ್ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಈಗ್ಲೂ ಅದನ್ನ ನಂಬಕ್ ಆಗ್ತಿಲ್ಲ. ಯಾಕಂದ್ರೆ ತುಂಬಾ ಆಕ್ಟಿವ್ ಹುಡುಗಿ ಅಂಡ್ ವೆರಿ ಕ್ಯೂಟ್. ಹೇಗೆ ಅಂತ ಹೇಳಿದ್ರೆ ಎಲ್ಲರ ಹತ್ರನೂ ಒಂದು ತುಂಬಾ ಒಳ್ಳೆ ಸಂಬಂಧ ಇಟ್ಕೊಂಡು ಎಲ್ಲರ ಹತ್ರನೂ ನಗ್ನಗ್ತಾ ಮಾತಾಡ್ತಾ ಇರೋಳು. ಅಂಡ್ ನನ್ಗೆ ಈಗಲ್ಲ, ಈ ಶೋ ಅಲ್ಲ, ಅದಕ್ ಮುಂಚೆನೆ ಆಕೆ ಪರಿಚಯ. ಯಾಕಂದ್ರೆ ಒಂದ್ ಶೂಟ್ ಅಲ್ಲಿ ಜೊತೆಗೆ ಆಕ್ಟ್ ಮಾಡ್ಬೇಕಾದ್ರೆ ಅವಳು ಬಂದಿದ್ಲು, ನಾನು ನನ್ ಮಗನ್ ಕರ್ಕೊಂಡ್ ಹೋಗಿದ್ದೆ. ಸೊ ನನ್ ಮಗ ಅವಳು ಎಲ್ಲ ಜೊತೆಗೆ ಆಟ ಆಡ್ತಾ ಎಲ್ಲ ಒಂದ್ ತುಂಬಾ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಸ್ಪೆಷಲಿ ಈಗ ನನ್ನಮ್ಮ ಸೂಪರ್ ಸ್ಟಾರ್ ಅಂತೂ ತುಂಬಾ ಹೊತ್ತು ಜೊತೆಗೆ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ಅದ್ ಹೇಗ್ ಸಾಧ್ಯ, ಹೆಂಗಾಯ್ತು ಅಂತಾನೆ ಅರ್ಥ ಆಗ್ತಿಲ್ಲ. ಅಂಡ್ ಆಲ್ರೆಡಿ ಅವರು ತುಂಬಾ ಒಂದು ಅವ್ರ ಅಮೃತನ್ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಯಾವ ಶತ್ರುಗೂ ಬೇಡ ಅಂತ ಅನ್ಸ್ಬಿಡುತ್ತೆ ಅದು. ಅಲ್ಲ, ಮೊದಲ ಮಗು ಬೇರೆ ಸಾವನ್ನಪ್ಪಿತ್ತು, ಎರಡನೇ ಮಗು. ಅವರು ಆ ಸ್ಟೇಜಲ್ಲೂ ಕೂಡ ಮಾತನಾಡಿದ್ರು, ಸಮನ್ವಿ ಹುಟ್ಟಿದ ಮೇಲಂತೂ ನಮ್ ಖುಷಿ ದುಪ್ಪಟ್ಟಾಗಿತ್ತು, ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಆ ಸಂತೋಷಗಳನ್ನ ಅಂತೆಲ್ಲ ಮಾತನಾಡಿದ್ದನ್ನು ಕೂಡ ನೋಡಿದ್ದೆ ನಾನು. ಹೌದು ಹೌದು ಹೌದು, ತುಂಬಾ ದೊಡ್ಡ ಅಂದ್ರೆ ಲಾಸ್ ಅಂತಾನು ಹೇಳಕ್ಕಲ್ಲ, ಅದಕ್ಕಿಂತ ಮಿಕ್ಕಿದು ಅಂತ ಅನ್ಸ್ತಿದೆ. ಯಾಕಂದ್ರೆ ಇದು ಏನ್ ಸಣ್ಣ ವಿಚಾರ ಅಲ್ಲ, ಜೀವನ ಇಟ್ಕೊಂಡಿದ್ರು ಆ ಹುಡ್ಗಿ ಮೇಲೆ. ಅವ್ರು ಮಾತ್ರ ಇಲ್ಲ, ಎಲ್ರಿಗೂ ತುಂಬಾ ಇಷ್ಟ ಆಗ್ಬಿಟ್ಟಿದ್ರು ಹುಡ್ಗಿ. ಅಂಡ್ ಯಾವ್ದೇ ಟಾಸ್ಕ್ ಕೊಡ್ಲಿ ಅಥವಾ ಏನೇ ಪಾರ್ಟಿಸಿಪೇಷನ್, ಯಾವ್ದೇ ಡಾನ್ಸ್ ಆಗ್ಲಿ, ಡ್ರಾಮಾ ಆಗ್ಲಿ, ಸ್ಕಿಟ್, ಯಾವ್ದ್ರಲ್ಲೂ ತುಂಬಾ ಆಕ್ಟಿವ್ ಆಗಿ ಅಮೃತ ಅವ್ರನ್ನ ಮಾತನಾಡ್ಸಿದ್ರ? ಹೇಗಿದೆ? ಅವ್ರು ತುಂಬಾ ಶಾಕ್ ಅಲ್ಲಿ ಇದಾರೆ. ಅವ್ರು ನಮ್ಗೆ ಅರ್ಥ ಆಗುತ್ತಲ್ಲ ಹೆಂಗಿದಾರೆ, ಹೆಂಗಿರ್ಬೋದು ಅಂತ. ಅದು ಮಾತಾಡ್ಸೋ ಸ್ಥಿತಿಯಲ್ಲಿ ಅವ್ರು ಇರಲ್ಲ. ಅದನ್ನ ತಗೊಳಕ್ ನಮ್ಗೆ ಎಲ್ಲ ಇಷ್ಟ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅವ್ರ ಪರಿಸ್ಥಿತಿ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ. ಅದು ಮಾತುಗಳೇ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.